ಒಂದು ಭಾವನಾತ್ಮಕ ಸನ್ನಿವೇಶ. ಸೊ ಹಾಗಾಗಿ ಅಂದ್ರೆ ನೀವು ಒಂದು ಸಾಲನ್ನ ಬರೆದಿದ್ರಿ, ಸಮಾಜ ಅಪ್ಪ ಯಾರು ಅಂತ ಕೇಳುವಂತವ್ರಿಗೆ ಕಲೆ, ಸಂಸ್ಕೃತಿ, ಸಂಪ್ರದಾಯ ಉತ್ತರ ಆಗಿರುತ್ತೆ ಅನ್ನುವಂತಹ ರೀತಿಯಲ್ಲಿ ಮ್ಯಾಮ್ ಈ ಪ್ರಶ್ನೆನ ಸಹಜವಾಗಿ ಮುಂದಿನ ದಿನಗಳಲ್ಲಿ ಎದುರಿಸಬೇಕಾಗುತ್ತೆ. ನೀವು ಅದನ್ನ ಹೆಂಗೆ ಸಿದ್ಧ ಆದ್ರಿ ಅಂತ? ನನ್ಗಿಂತ ಹೆಚ್ಚಾಗಿ ನನ್ನ ಮಕ್ಕಳು ಎದುರಿಸ್ಬೇಕಾಗತ್ತೆ. ಮಕ್ಕಳ ಜೊತೆ ಮಾತಾಡ್ಬೇಕಾದ್ರೆ ಇದೆಲ್ಲ ಬಂದೇ ಬರುತ್ತೆ. ಅದಕ್ಕೆ ನಾನು ಹೇಳಿದ್ದು, ನಾನು ಅವ್ರನ್ನ ಯಾವ್ದೋ ಹಾಸ್ಟೆಲ್ ಅಲ್ಲಿ ಹಾಕಿ ನಾನು ಕತ್ಲಲ್ಲಿ ಇಡಕ್ ಇಷ್ಟಪಡಲ್ಲ. ಸಮಾಜ ಇದೆ, ಇದರಲ್ಲಿ ಅಪ್ಕೊಳ್ಳೋರು ಇದ್ದಾರೆ, ಒಪ್ಕೊಳ್ಳೋರು ಇದ್ದಾರೆ, ಕೆಲವರು ಒಪ್ಕೊಳ್ದೆ ಇರೋರು ಇದ್ದಾರೆ. ಆದ್ರೆ ಇದು ಎರಡೂ ಇದೆ ಸಮಾಜ ಅನ್ನುವಂಥದ್ದು ಖಂಡಿತವಾಗ್ಲೂ ನನ್ನ ಮಕ್ಳಿಗೆ ಗೊತ್ತಾಗ್ಬೇಕು. ಎಲ್ಲಿವರೆಗೆ ಸಂಸ್ಕೃತಿ ಸಂಸ್ಕಾರ ಅವರಲ್ಲಿ ಇರುತ್ತೋ ಅದು ಐ ಥಿಂಕ್ ಇಟ್ ವಿಲ್ ಫುಲ್ಫಿಲ್ ಮೆನಿ ಆಫ್ ಇಟ್ ಅಂತ ಅನ್ಸುತ್ತೆ. ಮ್ಯಾಮ್ ಈಗ ವಿಶೇಷ ಅಂದ್ರೆ ಅವಳಿ ಮಕ್ಕಳು ಬರ್ತಾ ಇರುವಂತದ್ದು, ಅವರ ಬಗ್ಗಿನ ಕನಸುಗಳು, ಕಲ್ಪನೆಗಳು ಈಗಾಗಲೇ ಅಂದ್ರೆ ಹೇಗಿರುತ್ತೆ? ಎಲ್ಲರೂ ನನ್ ಕೇಳ್ತಾರೆ, ನನ್ನ ಫ್ರೆಂಡ್ಸ್ ಐಡೆಂಟಿಕಲ್ ಹೆಂಗಿರ್ತಾರಂತ ಗೊತ್ತಿಲ್ಲ ಅಂತ. ಆಮೇಲೆ ನಾನು ಕೇಳಕ್ ಹೋಗಿಲ್ಲ ಡಾಕ್ಟರ್ಗೆ. ದಿಲ್ ಬಿ 1 ಪೌಚ್, ಡಬಲ್ ಪೌಚ್ ಅಂತೆಲ್ಲ ಏನೋ ಹೇಳಿದ್ರು ನನ್ನ ತಂಗಿ ಫ್ರೆಂಡ್ಸ್ ಎಲ್ಲ. ನಾನು ಅಷ್ಟೊಂದು ಇದ್ ಮಾಡಕ್ ಹೋಗ್ಲಿಲ್ಲ. ಐ ಆಮ್ ಜಸ್ಟ್ ವೇಟಿಂಗ್. ಏನೇ ಆಗ್ಲಿ, ಮೇನ್ ಆಗಿ ಅವ್ರು ಹೇಗಿರ್ತಾರೆ, ಏನ್ ಆಗ್ತಾರೆ ಅನ್ನೋಕ್ಕಿಂತ ಹೆಚ್ಚಾಗಿ ಅವ್ರಿಗೆ ನಾನು ಎಷ್ಟು ಪ್ರೀತಿ ಕೊಡಬಲ್ಲೆ, ಅವ್ರು ನನಗೆ ಎಷ್ಟು ಪ್ರೀತಿ ಕೊಡಬಲ್ರು. ಐ ಥಿಂಕ್ ದಟ್ ಇಸ್ ಮೋರ್ ಇಂಪಾರ್ಟೆಂಟ್. ಇಟ್ಸ್ ಗೋಯಿಂಗ್ ಟು ಬಿ ಮಚ್ ಮೋರ್ ಅನ್ಯೋನ್ಯತೆ ಇರುವಂತಹ, ಮತ್ತೊಂದು ಮಕ್ಳಂದ್ರೆ ನಮ್ ರೈಟ್ಸ್ ಅಲ್ವಾ, ಹಕ್ಕು ಅಂತ ಒಂದ್ ಇರತ್ತಲ್ಲ, ಅದೊಂದು ಆ ಹಕ್ಕು ಚಲಾಯಿಸ್ಲಿಕ್ಕೆ ಯಾರ ಮೇಲೂ ಆಗಲ್ಲ. ಅಪ್ಪ ಅಮ್ಮ ಆದ್ಮೇಲೆ ಇನ್ನಿರೋ ನೆಕ್ಸ್ಟ್ ಮಕ್ಳೆ ದೊಡ್ಡವರಾಗ ತನಕ, ದೊಡ್ಡವರಾದ್ಮೇಲೆ ನಮ್ಮ ಮಾತೇನು ಕೇಳಲ್ಲ ಅವರು, ಬಟ್ ಅಟ್ ಲೀಸ್ಟ್ ಟು ಸಮ್ ಎಕ್ಸ್ಟೆಂಟ್ ವಿ ಕ್ಯಾನ್ ಡೂ ದಟ್. ಎಸ್, ನಥಿಂಗ್ ಟು ಬೀಟ್ ಪೇರೆಂಟ್ಸ್. ನನ್ನ ಪೋಷಕರ ಮೇಲೆ ನಾನು ಎಷ್ಟು ಹಕ್ಕು ಚಲಾಯಿಸಿದೆ, ಅವ್ರಿಗೆ ಎಷ್ಟು ರೋಫ್ ಹೊಡಿಯೋದು, ಜೋರ್ ಮಾಡೋದು, ಅದು ಯಾರ ಮೇಲೂ ಮಾಡೋಕ್ಕಾಗಲ್ಲ. ಇವತ್ತಿನ ಮಕ್ಕಳು ಬೇರೆ ಇವಾಗ ತುಂಬಾ ಡೆಲಿಕೇಟ್ ಇದ್ದಾರೆ, ಮಾತಾಡ್ಲಿಕ್ಕೂ ಸ್ವಲ್ಪ ಕಷ್ಟ ಇದೆ. ಬಟ್ ಐ ರಿಯಲಿ ಹೋಪ್ ಒಳ್ಳೆ ವಾತಾವರಣ. ಇವತ್ತು ಗೌರಿ ದತ್ತು ಮ್ಯಾಮ್ ಫೋನ್ ಮಾಡಿದ್ರು, ಆಗ ಹೇಳ್ತಾ ಇದ್ರು, ಶಿವರಾಮ್ ಕಾರಂತ್ರವ್ರಿಗೆ ಯಾರೋ ಕೇಳಿದಾಗ ಹೇಳ್ತಾ ಇದ್ರಂತೆ ಒಂದು ಸಂದರ್ಶನದಲ್ಲಿ, ಈ ಕಲೆ ಎಲ್ಲ ರಕ್ತಗತವಾಗಿ ಬರುತ್ತೆ ಅಂತ. ಶಿವರಾಮ್ ಕಾರಂತ್ರವ್ರು ಹೇಳಿದ್ರಂತೆ, ರಕ್ತಗತವಾಗಿ ಬರೋದ್ ಬರೀ ಕಾಯಿಲೆ ಮಾತ್ರ, ಇನ್ಯಾವುದು ಬರಲ್ಲ ಅಂತ. ಸೊ ವಾತಾವರಣ ತುಂಬಾ ಮುಖ್ಯ ಮಕ್ಕಳು ಬೆಳಿಬೇಕಾರೆ ಅನ್ನೋವಂಥದ್ದು. ಅವ್ರು ಸಾಕಷ್ಟು ಪಠ್ಯಗಳಿಗೂ ಕೊಟ್ಟಿದ್ದಾರೆ, ಎಲ್ಲ ಮಾಡಿದ್ದಾರೆ. ಆ ವಾತಾವರಣನ ಕೊಡುವಂತ ಪ್ರಯತ್ನ ಖಂಡಿತವಾಗ್ಲೂ ನಾನು ಮಾಡ್ತೀನಿ. ಎಷ್ಟೋ ಜನರ ಕನಸುಗಳನ್ನ, ಆಲೋಚನೆಗಳನ್ನ ಹಂಚ್ಕೊಳ್ಳುವಾಗ ಕೇಳಿರ್ತೀರಿ, ಗಂಡು ಮಗು ಬೇಕಾ, ಹೆಣ್ಣು ಮಗು ಬೇಕಾ ಅನ್ನೋಂತಹ ಪ್ರಶ್ನೆಗಳು, ಚರ್ಚೆಗಳಿರುತ್ತೆ. ಸೊ ನಿಮ್ಮ ಈ ಆಲೋಚನೆ ಶುರುವಾದಾಗ ಹೇಗಿತ್ತು, ಅಥವಾ ಆ ಕಾಲಕ್ಕೆ ಹೇಗಿತ್ತು? ಅಲ್ಲ, ಆ ಕಾಲ ಬಿಡಿ, ಯಾವ ಕಾಲ ಆದ್ರೂ ಬಿಡಿ, ನನ್ನ ನೋಡ್ರೆ ಗೊತ್ತಾಗಲ್ಲ ನನ್ನ ಆಲೋಚನೆ ಏನಿರುತ್ತೆ ಅಂತ. ವಿ ಆರ್ ನನ್ನ ತಂಗಿನೂ ಹೇಳೋದು, 2 ಹೆಣ್ಣಾದ್ರೆ ನೋಡು ನಿಂಗೆ ಬಂಪಡ್ರ ಅಂದ್ಲು, ಗೊತ್ತಿಲ್ಲ. ಬಟ್ ಹೆಣ್ಣು ಒಂದಿರ್ಬೇಕು ಮನೆಗೆ ಖಂಡಿತವಾಗ್ಲು. ಬಟ್ ಏನೇ ಆಗ್ಲಿ, ಅದು ಗಂಡಾಗ್ಲಿ ಹೆಣ್ಣಾಗ್ಲಿ ನನ್ನ ಮಕ್ಕಳೇ ಆಗಿರ್ತಾರ ಅವರು. ಹಾಗಾಗಿ ಐ ವಿಲ್ ಹ್ಯಾವ್ ಟು ಆಕ್ಸೆಪ್ಟ್ ದೆಮ್. ಬಟ್ ಸಾಫ್ಟ್ ಕಾರ್ನರ್ ಸ್ವಲ್ಪ ಹೆಣ್ಣಿಗೆ ಜಾಸ್ತಿ ರೀ. ಆದ್ರೆ ಕನ್ಸೇನ್ ಜಾಸ್ತಿ ಅಷ್ಟೊಂದು ಏನ್ ಮಾಡ್ಕೊಂಡಿಲ್ಲ ನಾನು. ಬಟ್ ಒಳ್ಳೆ ರೀತಿಯಲ್ಲಿ ಬೆಳಿಲಿ ಅನ್ನೋದಷ್ಟೇ. ಒಳ್ಳೆ ನಾಗರಿಕರಾಗಿ ಬೆಳಿಬೇಕು. ಅದಕ್ಕಿಂತ ಜಾಸ್ತಿ ಇನ್ನೇನು ಡಿಮಾಂಡ್ ಮಾಡಕ್ ಆಗಲ್ಲ. ಇವತ್ತಿನ ಬರೋಂತಹ ಪೀಳಿಗೆ ದಿನಗಳಲ್ಲಿ ಆಗ್ಲೇ ಯು ಕಾಂಟ್ ಆಸ್ ದೆಮ್ ಟು ಬಿ ಎನಿಥಿಂಗ್. ಈಗ ಆ ಟೈಮ್ ಹೋಯ್ತು. ಅಪ್ಪ ಹೇಳಿದಾರೆ ಇಂಜಿನಿಯರ್ ಆಗು, ಅಪ್ಪ ಹೇಳಿದಾರೆ ಡಾಕ್ಟರ್ ಆಗು, ಅಮ್ಮ ಹೇಳಿದಾರೆ ಇದಾಗು. ಇಟ್ ಇಸ್ ನೋ ಮೋರ್ ಆಫ್ ದಟ್. ನಾವ್ ಎಷ್ಟೋರಿಗೆ ಸ್ವಾತಂತ್ರ್ಯ ಕೊಡ್ತೀವಿ ಅಷ್ಟು ಒಳ್ಳೇದು. ಅವ್ರ ಜೀವನ ಅವ್ರು ನೋಡ್ಕೊಳ್ಬೇಕು, ಅವ್ರ ಕಾಲ್ ಮೇಲೆ ಅವ್ರು ಖಂಡಿತ ನಿಲ್ಬೇಕು. ಐ ಆಮ್ ನಾಟ್ ಅ ಪರ್ಸನ್ ಹೂ ವಿಲ್ ಅವರನ್ನ ಪ್ಯಾಂಪರ್ ಮಾಡಿ ಡೊನೇಷನ್ ಕಟ್ಟೋದು ಅದೆಲ್ಲ. ಐ ಆಮ್ ನಾಟ್ ಅ ಪರ್ಸನ್, ಐ ವಿಲ್ ನಾಟ್ ಡೂ ದಟ್.